ಆಗಿರ್ತಕ್ಕಂಥ ಕೋಚ್ ಮೂಲ ನಿರ್ದೇಶಕರು ಮತ್ತು ಹಿತೈಷಿಗಳು ಮತ್ತು ಪಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಕಳಲಿ ನಾಗರಾಜನವರೇ ಹಾಗೂ ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಣ್ಣವರೇ, ಯೂನಿಯನ್ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮಣವರೇ, ನಮ್ಮ ಆರಾಧನಾ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪದ್ಮನಾಭ ಸ್ವಾಮಿ ಅವರೇ, ಹಾಗೂ ಮಾಲೀಕರು ಆಗಿರ್ತಕ್ಕಂಥ NRS ಸತ್ಯಣ್ಣವರೇ, ಹಾಗೂ ಸಮಾಜ ಸೇವಕರು ಮತ್ತು ಮುಖಂಡರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ, ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಕೋಳಿ ನಮ್ಮ ನಾಗರಾಜ್ ಅವರೇ, ಸೊ ನಮ್ಮ ಜಯಮರ್ ಗೊತ್ತು, ಅದು ಗೊತ್ತು ಎಲ್ರಿಗೂ ಚಪ್ಪೇಸ್ನಾ. ವೇದಿಕೆ ಮೇ ಹಿಂಭಾಗದಲ್ಲಿ ಮತ್ತೆ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರೇ, ಈ ಕಾರ್ಯಕ್ರಮ ಅಧ್ಯಕ್ಷನ ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದು ಶ್ರೀಧರ್ ಅವರೇ, ಸೊ ನನ್ನ ತಾಯಂದಿರು ಹಾಗೂ ಮಾಧ್ಯಮಿತರು ಹಾಗೂ ಎಲ್ಲ ನನ್ನ ಅಕ್ಕಂಗರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಇದೆ. 224 ಕ್ಷೇತ್ರದಲ್ಲಿ ತುಂಬಾ ಜನಕ್ಕೆ ಅವಕಾಶ ಕೊಡೋದಿಲ್ಲ. ಬಹುಶಃ ನನ್ನ ML ಆಗಿದ ತಕ್ಷಣ ತಾಯಿ ಮುಳಬಾಗಿಲು ತಾಲೂಕಿನ ಎಲ್ಲಾ ಕಡೆ ಕೂಡ ಬಾಗಿನ ಹರಿಸ್ತಾ ಇದ್ದೆ ಅಂದ್ರೆ ನೀವು ಕೊಟ್ಟಿದ್ದ ಭಾಗ್ಯ ಅಂತ ಹೇಳ್ಬೋದು, ನೀವು ನಂಗೆ ಕೊಟ್ಟಿರ್ತಕ್ಕಂಥ ಭಾಗ್ಯ ಅಂತ ಹೇಳ್ಬೋದು. ಏನು ಯಥೇಚ್ಛವಾಗಿ ನಮ್ಮ ನಾಗರಾಜ್ ಸರ್ ಹೇಳ್ದಂಗೆ ನೀರಿಗೋಸ್ಕರ ನಾವೇನು ಹೋರಾಡ್ತಾ ಇದ್ವಿ, ನೀರು ಅವಶ್ಯಕತೆ ಏನಿತ್ತು ಅನ್ನೋದನ್ನ ನಮ್ಮ ತಾಯಿನ ಮರೆತು ಮಾಡ್ಕೊಂಡು ಇವತ್ತು ಏನು ಕುರುಡುಮಲೆ ಏನ್ ತುಂಬಿ ಆ ಕುರುಡುಮಲೆ ವಿನಾಯಕನ ಒಂದು ದರ್ಶನ ಮಾಡಿ ತುಂಬಿ ನಮ್ಮ ಕೌಂಡಿನ್ಯಕ್ಕೆ ಬರತಕ್ಕಂಥ ಕೌಂಡಿನ ನದಿ 395 ಎಕರೆ ಇರ್ತಕ್ಕಂಥ ಈ ನದಿ ಬಹುಶಃ ದೊಡ್ಡ ಮಟ್ಟಕ್ಕೆ ನದಿ ಅಂತ ಹೇಳ್ಬೋದು. ಕರ್ನಾಟಕ ಸರ್ಕಾರ ಏನಾದ್ರು ಮನಸ್ಸು ಮಾಡಿದ್ರೆ ಈ ನೀರನ್ನ ಉಳಿಸ್ಕೊಂಡ್ಬಿಟ್ರೆ, ಈಗಾಗಲೇ ಪ್ರಸ್ತಾವನವನ್ನ ಎಲ್ಲ ಫೋಟೋಸ್ ಮತ್ತೆ ಇಂಜಿನಿಯರ್ ಮತ್ತೊಮ್ಮೆ ನಾನು ನಾಳಿದ್ದು ಬಂದು ಇದನ್ನೆಲ್ಲ ರೆಡಿ ಮಾಡಿ ಗೌರ್ಮೆಂಟ್ಗೆ ಮತ್ತು ಸರ್ಕಾರಕ್ಕೆ ಇದೇ ಸೆಷನ್ ಅಲ್ಲಿ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ. ಬಹುಶಃ ಈ ನದಿಯನ್ನ ಪೋಲಾಗ್ದಂಗೆ ಏನಾದ್ರು ಉಳಿಸ್ಕೊಂಡ್ಬಿಟ್ರೆ, ಈ ನೀರನ್ನ ಉಳಿಸ್ಕೊಂಡ್ಬಿಟ್ರೆ ಇಡೀ ಮುಳಬಾಗಿಲು ತಾಲೂಕಿನ ಅರ್ಧ ತಾಲೂಕಿಂದ ಮುಕ್ಕಾಲು ತಾಲೂಕಿಗೆ ನೀರು ಸರಬರಾಜು ಮಾಡಬಹುದು. ಇದನ್ನ ಪೋಲಾಗ್ದಂಗೆ ನನ್ನ ಸರ್ಕಾರಕ್ಕೆ ನವೆಂಬರ್ 15-16 ತಾರೀಕು ಏನ್ ಸೆಷನ್ ಇದೆ ಆ ಸೆಷನ್ ಅಲ್ಲಿ ತಂದು ನಾನು ಮಾತಾಡ್ತೀನಿ. ದಯವಿಟ್ಟು ಈ ನದಿನ ಉಳಿಸ್ಕೊಡಿ, ಈ ಪೋಲಾಗ್ದಂಗೆ ಇದನ್ನ ಉಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ನಮ್ಮ ಸಾಕಷ್ಟು ಜನ ನಾಯಕರು ಮುಂದೆ ಬಂದವ್ರೆ, ನಮ್ಮ NRS ಮತ್ತು ಪ್ರಭಾಕರ್ ಮುಂದೆ ಬಂದವ್ರೆ. ಇವತ್ತಿಂದನೇ ಲೈಟ್ ಅಲಂಕಾರ ಮಾಡಿ ಏನ್ ನೋಡೋರಿಗೆ ಒಂದು ಲೈಟ್ ಅಲಂಕಾರ ಮಾಡ್ಲಿಕ್ಕೆ ನಾಳೆಯಿಂದನೇ ಅದನ್ನ ವ್ಯವಸ್ಥೆ ಮಾಡ್ತಾರೆ ಅಂತ ಆಲ್ರೆಡಿ ನನ್ನ ಕಿವಿಯಲ್ಲಿ ಹೇಳಿದ್ದಾರೆ, ಅವರಿಬ್ಬರು ಹೇಳಿದ್ದಾರೆ. ನಾಳೆಯಿಂದನೇ ಲೈಟ್ ವ್ಯವಸ್ಥೆ ಮಾಡ್ತಾರೆ. ಈ ಕೌಂಡಿನ್ಯ ಕೆರೆಯನ್ನ ನಮ್ಮ ಉಳಿಸ್ಕೊಬೇಕಂತ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ಅದೇ ರೀತಿ ಸೋಮವಾರ 10 ಗಂಟೆಗೆ ನಾನು ಒಡ್ಡಳ್ಳಿ ಕ್ರಾಸ್ ಬರ್ತಾ ಇದ್ದೀನಿ. ಏನು ನಮಗೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ, ಹೆದ್ದಾರಿ ಸಮಸ್ಯೆ ಆಗ್ತಾ ಇದೆ, ಹೆದ್ದಾರಿನ ಬಂದ್ ಮಾಡಿ ಆದಷ್ಟು ಬೇಗ ತುರ್ತಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಂತ ಎಲ್ಲ ನಂಗಲಿ ಗ್ರಾಮಸ್ಥರಿಗೂ ಎಲ್ಲ ನಂಗಲಿ ಸುತ್ತಮುತ್ತಲ ಎಲ್ರಿಗೂ ನಾನು ಕೇಳ್ಕೊಂತ ಇದ್ದೀನಿ. ಈಗಾಗಲೇ ನಂಗಲಿ ಮಹಾದ್ವಾರಕ್ಕೆ 15 ಲಕ್ಷ ರೂಪಾಯಿ ಅಮೌಂಟ್ ನಾನು ಹಾಕಿದ್ದೀನಿ. ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೂ ಪೂಜೆಗೆ ಬರ್ತಾ ಇದ್ದೀನಿ. 100 ಬೆಡ್ ಹಾಸ್ಪಿಟ್ಲ್, ಸುಮಾರು 45 ಕೋಟಿ 100 ಬೆಡ್ ಹಾಸ್ಪಿಟ್ಲ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇಡೀ ಮುಳಬಾಗಿಲು ತಾಲೂಕಲ್ಲಿ ಎಲ್ಲೂ ಇಲ್ಲದ ಹಾಸ್ಪಿಟ್ಲ್ ಕೂಡ 100 ಬೆಡ್ ಹಾಸ್ಪಿಟ್ಲ್ ಸ್ಟಾರ್ಟ್ ಆಗಿದೆ. ಅದು ಮುಗಿದ ಮೇಲೆ ಐಮಾಸ್ ನೈಟ್ ಮತ್ತೆ ಇನ್ನೊಂದು ನನಗೆ ಚಾಲೆಂಜ್ ಆಗಿರ್ತಕ್ಕಂಥ ವಿಷಯ, ಕನ್ನಡ ಶಾಲೆಯನ್ನ ಅಪ್ಗ್ರೇಡ್ ಮಾಡಿ ಪ್ರೌಢಶಾಲೆಗೆ ನಾನು ತಂದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಸೆಷನಲ್ಲಿ ಮಾತಾಡಿ ಗುದ್ದಾಡಿ ಜಗಳ ಆಡಿ ಸರ್ಕಾರದಲ್ಲಿ ಮಾಡಿ ಸಾಕಷ್ಟು ವಿಘ್ನ ಎದುರು ಬಂದ್ರು ಕೂಡ ಒಂದು ಹೈಸ್ಕೂಲ್ ಇರ್ಲಿಲ್ಲ. ನಮ್ಮಲ್ಲಿ ಹೈಸ್ಕೂಲ್ ನ ಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಇದೆಲ್ಲ ನಿಮ್ಮ ಶ್ರೇಯೋಭಿಲಾಷ, ನಿಮ್ಮ ಅನುಕೂಲ ಅಂತ ನಾನು ಹೇಳ್ಬೋದು. ದಯವಿಟ್ಟು ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕ ಇನ್ನೂ ಅನೇಕ ಪ್ರೋಗ್ರಾಮ್ ನನಗೆ ಇರೋದ್ರಿಂದ ಚಾಪೂರಲ್ಲಿ ಡೈರಿ ಉದ್ಘಾಟನೆ ಮಾಡಬೇಕು. ಅದರಿಂದ 1 ಗಂಟೆಗೆ ರಾಹುಕಾಲ ಇರೋದ್ರಿಂದ ನಾನು ಬೇಗ ತುರ್ತಾಗಿ ತರಬೇಕು. ಈಗಾಗಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಂದೆ ತಿರೋದ್ರಿಂದ ನಾನು ಅಲ್ಲೇ ಅಟೆಂಡ್ ಆಗ್ಬೇಕು ಅಂತ ಹೇಳ್ತಾ ಮತ್ತೆ ಕೊತ್ತಮಂಗಲದಲ್ಲಿ ಡೈರಿ ಉದ್ಘಾಟನೆ ಇದೆ. ಸೊ ಅದರಿಂದ ಇವತ್ತಿನ ಬಂದಿರತಕ್ಕಂಥ ಎಲ್ಲ ಮಾಧ್ಯಮಿತರಿಗೂ ಈ ಕೌಂಡಿನ್ಯ ನದಿ ತಾಯಿಗೂ ಮುಂದಿನ ದಿವಸ ಸಮೃದ್ಧವಾಗಿರ್ಲಿ. ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲಾ ಕೆರೆಗಳು ತುಂಬಿ ತುಳುಗಾಡ್ತಾ ಇದಾವೆ. ಎಲ್ಲ ಒಂದು ಏನಿವತ್ತು ಅದೃಷ್ಟ ಏನ್ ತಾಯಿ ಕೊಟ್ಟಿದ್ದಾಳೆ ಅದನ್ನು ಉಳಿಸ್ಕೊಳ್ಳಕ್ಕೆ ಸಕಲ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಬಾಗಿನ ಬಿಡ್ತಕ್ಕಂಥ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ವರ್ಣ ತಾಯಿಗೆ ನಮಗೆ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ ಹೊರಡ್ತಾ ಇದ್ರೆ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ.